ಕನ್ನಡದವರಿಗೆ ಹಾಯ್, ಇಂಗ್ಲಿಷ್ನವರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಾರ್ಮಾಸ್ ಬಾಸ್. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಇವತ್ತು ನಾವು ಕುಂದಾಪುರದ ಕೊಡಿ ಹಬ್ಬಕ್ಕೆ ಬಂದಿದ್ದೇವೆ. ಬಂದ ಕೂಡಲೇ ನನ್ನ ತಂಗಿಯದ್ದು ಶೃಂಗಾರ ಶುರುವಾಗಿದೆ. ನನ್ನ ಪ್ರತಿ ವ್ಲಾಗ್ನ ಹಾಗೆ ಕೋಡಿ ಹಬ್ಬದ ವ್ಲಾಗಿಗೆ ಆಸ್ ಯೂಶುವಲ್ ಸಿಂಪಲ್ ಬಾಯ್ ಧನು ಮತ್ತೆ ನನ್ನ ತಂಗಿ ಕೀರ್ತನ ಈ ಬಾರಿಯು ವ್ಲಾಗ್ ಅಲ್ಲಿ ಎಲ್ಲರೂ ಇದ್ದಾರೆ. ಹಾಗಾಗಿ ಕೋಡಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಬಾರಿ ಮಾತ್ರ ನನ್ನ ವ್ಲಾಗ್ ಮೂರು ಭಾಷೆಯಾಗಲಿದೆ. ಒಂದು ಕುಂದಾಪುರ ಕನ್ನಡ, ಒಂದು ಶುದ್ಧ ಕನ್ನಡ ಹಾಗೂ ತುಳು. ಯಾಕಂತೇಳಿ ಹೇಳಿದರೆ, ನನ್ನ ಫ್ರೆಂಡ್ ಇವನಿಗೆ ಕನ್ನಡ ಬರೋದಿಲ್ಲ. ನನ್ನ ತಂಗಿಯೊಟ್ಟಿಗೆ ಮಾತಾಡುವಾಗ ಕುಂದಾಪುರ ಕನ್ನಡ, ಹಾಗೆ ವ್ಲಾಗಿಗೋಸ್ಕರ ಶುದ್ಧ ಕನ್ನಡ. ಇಷ್ಟೆಲ್ಲ ಇವತ್ತು ಮಿಕ್ಸ್ ಆಗ್ಲಿಕ್ಕೆ ಉಂಟು. ಇವತ್ತು ನಾವು ನಮ್ಮ ಕಾರ್ಮಾಸ್ ಬಾಸ್ ಅವರಿಗೆ ನಾನೊಂದು ಚಾಲೆಂಜ್ ಕೊಡ್ತಿದ್ದೆ. ಇವತ್ತು ಹೆಂಗೋ ಕುಂದಾಪುರಕ್ಕೆ ಬಂದಿತ್ತ, ಇಡೀ ವ್ಲಾಗ್ ತುಂಬ ಅವನು ಕುಂದಾಪುರ ಕನ್ನಡದಂಗೆ ಮಾತಾಡ್ಕೊಂಬ್ರ, ಬೇರೆ ಭಾಷೆ ಯೂಸ್ ಮಾಡ್ರೆ ನಾನು ಒಂದೊಂದು ಬೀಳುದಂಬ್ರ ಅವನಿಗೆ. ಆಗುದಿಲ್ಲ ಗೈಸ್, ನಾನು ಮೊದಲೇ ಹೇಳಿದ ಹಾಗೆ ವ್ಲಾಗಿಗೋಸ್ಕರ ಶುದ್ಧ ಕನ್ನಡದಲ್ಲಿ ಮಾತನಾಡಬೇಕು. ಕುಂದಾಪುರ ಕನ್ನಡ ಬತ್ತಿಲ್ಲ, ಇದು ಶುದ್ಧ ಕನ್ನಡ ಬತ್ತಿಲ್ಲ, ಎಂತಕ್ಕೂ ಹತ್ತಿಲ್ಲ. ಅಂದ್ರೆ ಕುಂದಾಪುರ ಕನ್ನಡ ಕ್ರೀಪಿಂಗ್ ಅಪಾನ್ ಮೀ. ಆಹಾ, ಕುಶಲ ಕಲಾಕೃತಿಗಳು. ಇದು ಮತ್ತೆ ಇದು ಒಂದೇ ಹೈಟ್ ಉಂಟು. ಅಂಬಾರಿ ಆನೆ ಸಿದ್ಧವಾಗಿ ನಿಂತಿದೆ ಕೋಡಿ ಹಬ್ಬದಲ್ಲಿ. ಕೋಡಿ ಹಬ್ಬಕ್ಕೆ ಬಂದು ನೀರುಳ್ಳಿ ಮತ್ತೆ ಬೆಳ್ಳುಳ್ಳಿ ತಗೊಳ್ಳೋರಿದ್ದಾರೆ ನೋಡಿ. ನಾವು ಗಾಡಿನಲ್ಲಿ ಎಂಟ್ರೆನ್ಸ್ ಹತ್ರ ಪಾರ್ಕ್ ಮಾಡೋದು ಭಾರಿ ಒಳ್ಳೇದಾಯ್ತು. ಇಲ್ಲಿಗ ಫುಲ್ ಜನ, ಗಾಡಿ ಎಲ್ಲದು ಫುಲ್ಲು ತುಂಬ್ಕೊಂಡಿತ್ತು. ಇನ್ನು ಅಂಗಡಿಗಳೆಲ್ಲ ಇದ್ದು, ಹಾಗಾಗಿ ಮತ್ತೆ ಬಪ್ಪತ್ತಿಗೆ ಒಂದ್ಸತಿ ಗಾಡಿ ತಗೋಕಾಪುದು ಕಷ್ಟ. ಹಾಗಾಗಿ ನಾವು ಬುದ್ಧಿವಂತಿಕೆ ಉಪಯೋಗ ಮಾಡಿದ್ದೇವೆ ಗಾಯ್ಸ್. ಇದು ಎಂತ ತೊಡು ಅಂತೇಳಿ ಗೊತ್ತಾಗ್ತಿಲ್ಲ ಗಾಯ್ಸ್ ನನಗೆ. 20 ರೂಪಾಯಿ ಜಿಲೇಬಿ ತಕಂಕೆ. ಹೆಲ್ತ್ ಕಾನ್ಷಿಯಸ್ ಇರಬೇಕು, ಜಿಲೇಬಿ ತಿನ್ಬೇಕಂದೇಳಿ ಹೇಳಿದರೆ ಈ ಹ್ಯಾಕ್ನ ಯೂಸ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಕಾರ್ಮಾಸ್ ಬಾಸ್. ಎಲ್ಲ ಹೇಳಿ ಕಡೆಗೆ ನಾನೇ ಜಿಲೇಬಿ ತಿಂತ ಇದ್ದೇನೆ. ಸೂಪರ್ ಕ್ರಂಚಿ. ಕೊಡಿ ಹಬ್ಬ ಮುಗಿಯೋ ಮೊದಲೆಲ್ಲಾದರೂ ವ್ಲಾಗ್ ಬಂದರೆ ನೀವು ಸಹ ಕೊಡಿ ಹಬ್ಬಕ್ಕೆ ಬನ್ನಿ. ಇಲ್ಲಿ ಕಳ್ತನ ಆಗ್ತಾ ಉಂಟು, ಜಿಲೇಬಿ ಕಳ್ತನ. ಫ್ರೆಶ್ ಜಿಲೇಬಿ ತಿನ್ಬೇಕು ಯಾವತ್ತು. ಫ್ರೆಶ್ ಜಿಲೇಬಿ ಒಳ್ಳೆ ಕ್ರಂಚ್ ಇತ್ತು. ಅದಕ್ಕಿಂತ ASMR ಕ್ರಂಚ್ ನೋಡಿ. ಮಂಗ ಗೋಳೆ. ಇದೀಗ ನಮ್ಮ ಗ್ಯಾಂಗ್ ಕಂಪ್ಲೀಟ್ ಆಗಿದೆ. ನಾವು 3 ಜನ: ಸೌರವ್ ಆಚಾರ್ಯ, ಸಿಂಪಲ್ ಬಾಯ್ ಡುಮ್ಮ ಹಾಗೂ ಕಾರ್ಮಾಸ್ ಬಾಸ್. ಕಡೆಗೂ ರಶ್ ಇಲ್ಲದ ಜಾಗ ಮುಗ್ದಿದೆ. ಈಗ ತುಂಬ ಜನಸಂದಣಿ ಉಂಟು. ಕೊಡಿ ಹಬ್ಬದಲ್ಲಿ ಕೊಡೆಗಳ ಹಾವಳಿ. ಇದು ಇಂಡಿಯನ್ ಜುಗಾಡ್ ಅಂತೇಳಿ ಹೇಳ್ತಾರೆ ನೋಡಿ ಗೈಸ್. ಇಂಡಿಯನ್ ಜುಗಾಡ್ ಪೆನ್ಗಳನ್ನು ತಲೆ ಮೇಲ್ಗಡೆ ಇಟ್ಕೊಂಡಿದ್ದಾರೆ. ಈ ಸರ್ತಿ ಮಳೆ ಬರುವಂತಹ ಎಲ್ಲ ಲಕ್ಷಣಗಳುಂಟು, ಅದಕ್ಕಾಗಿ ಮೇಲ್ಗಡೆ ಕೊಡೆ ನೇತಾಕಿದ್ದು. ಕಡೆಗೂ ನನ್ನ ವ್ಲಾಗಿನ ದುಶ್ಮನ್ ಬಂದೇ ಬಿಡ್ತು. ನನ್ನ ಪ್ರತಿ ವ್ಲಾಗಲ್ಲಿ ಬಳೆ, ಕಿವಿಯೋಲೆ, ಇದು ನನ್ನ ದೊಡ್ಡ ದುಶ್ಮನ್. ಇದು ಇನ್ನು ಮುಂದೆ ಎಲ್ಲ ಜಾತ್ರೆಯಲ್ಲಿ ಬ್ಯಾನ್ ಆಗಬೇಕು. ನಾನು ವ್ಲಾಗಿಂಗ್ ಮಾಡ್ಲಿಕ್ಕೆ ಬರೋದಿಲ್ಲ ಈಗಲೇ. 6 ಪ್ಯಾಕ್ ಗಾಂಧೀಜಿ ಬಂದಿದ್ದಾರೆ.
ಕೊಡಿ ಹಬ್ಬದಲ್ಲಿ ಏನೆಲ್ಲ ಉಂಟಂತೇಳಿ ಹೇಳಿ ನೋಡ್ಲಿಕ್ಕೂ ಸಿಗುದಿಲ್ಲ. ಯಾಕಂತೇಳಿ ಹೇಳಿದ್ರೆ ಜನರ ಪ್ರತಾಪ ಅಷ್ಟಿರ್ತದೆ. ಅದಕ್ಕೋಸ್ಕರ ನಾವು ಕೆಲವರು ಹೇಗಂತೇಳಿ ಹೇಳಿದ್ರೆ ಒಂದ್ಸರ್ತಿ ದೇವಸ್ಥಾನದವರೆಗೆ ಹೋಗುದು, ಮತ್ತೆ ಪುನಃ ವಾಪಸ್ ಎಂಟ್ರೆನ್ಸ್ ವರೆಗೆ ಬರೋದು, ಪುನಃ ದೇವಸ್ಥಾನದವರೆಗೆ ಹೋಗುದು, ರಾತ್ರಿ 11 ಗಂಟೆವರೆಗೆ ಹೀಗೆ ಮಾಡ್ತಾ ಇರೋದು. ಅವ್ರು ಎಂತಕ್ಕೆ ಬಂದಿದ್ದಾರೆ, ಎಂತ ತಗೊಳ್ಳಿಕ್ಕೆ ಉಂಟು, ಅವ್ರು ತಗೊಳ್ಳೋದು ಎಂಥದ್ದು ಇಲ್ಲ. ಆದ್ರೆ ಕೊಡಿ ಹಬ್ಬಕ್ಕೆ ಒಟ್ಟು ಬರ್ತಾರೆ, ದಿನ ಬರ್ತಾರೆ. ನೀವು ತಕ್ಕೊಟ್ರೆ ನಾವು ಬರ್ತೇವೆ, ಅಲ್ಲ ನಾವು ತಕೊಳ್ತೇವೆ ಅಲ್ದನ. ನೀವು ತಕೊಂಡ್ ಕೊಟ್ರೆ ನಾವು ತಕಂತೋ. ಇದೀಗ ನಾವು ಹಾಂಟೆಡ್ ಹೌಸ್ ಕಡೆಗೆ ಹೋಗ್ತಾ ಇದ್ದೇವೆ. ನಿಮ್ಗೆ ಏನಾದರೂ ಕೇಳಿದ್ರೆ ದಯವಿಟ್ಟು ಕ್ಷಮಿಸಿ. ಯಾಕೆಂದರೆ ಇಲ್ಲಿ ಏನೊಂದು ಹುಲೆ ನಾಯಿ ತರ ಬೊಬ್ಬೆ ಹೊಡಿತಾ ಉಂಟು, ಆನೆ ಕೂಗಿದಾಗುಂಟು ಪಿಲಿಕುಳದಲ್ಲಿ. ಇದು 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 ನೋಡಿ, ಹೋದ ಜನ್ಮದಲ್ಲಿ ಮೇಕಪ್ ಇನ್ಫ್ಲುಯೆನ್ಸರ್ ಆಗಿತ್ತು ಇದು. ಈ ಜನ್ಮದಲ್ಲಿ ಇದರದ್ದು ಬುರುಡೆಯಲ್ಲೂ ಲಿಫ್ಟಿಕ್ ಉಂಟು. ಇದಾದ್ರೂ ಅಷ್ಟು ಹೆದರಿಕೆ ಅನಿಸ್ತಾ ಇಲ್ಲ. ಸೇಮ್ ಬಟ್ ಡಿಫ್ರೆಂಟ್. ನಾವೀಗ ಬಹಳ ಧೀರರಾಗಿ, ವೀರರಾಗಿ, ಶೂರರಾಗಿ ಸ್ಕೇಟ್ ಹೌಸ್ ಹೊರಗಡೆ ನಿಂತಿದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಒಳಗಡೆ ಹೋಗ್ಲಿಕ್ಕಿದ್ದೇವೆ. ಯಾವ ರೀತಿಯೆಲ್ಲ ನಮ್ಗೆ ಹೆದರಿಕೆ ಆಗ್ತದೆ ಅಂತೇಳಿ ಹೇಳಿ ಫುಲ್ ಬ್ಲಾಗ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನೋಡಿ. ನಮ್ಗೆ ಸ್ವಲ್ಪ ಫ್ರೆಂಡ್ಸ್ ಸಿಕ್ಕಿದ್ರೆ ಹೌದು ಮಕ್ಕಳೇ, ನಾವಿಲ್ಲಿ ಬಂದ ಇದೀಗ ನಾವು ಹಾಂಟೆಡ್ ಹೌಸ್, ನಂಗೆ ಎಲ್ಲ ಕಾಣ್ತಾ ಉಂಟು ಗಾಯ್ಸ್, ನಂಗೆ ಎಂಥದ್ದು ಕಾಣ್ತಾ ಇಲ್ಲ. ಯಾರಾದ್ರೂ ಬಂದ್ರೆ ನಂಗೆ ಗೊತ್ತಿಲ್ಲ. ನಾನು ವ್ಲಾಗ್ ಮಾಡ್ತಿದ್ದೇನೆ ಅಂದ್ರೆ ಹಾಗೆ ಯಾರು ಕಾಣ್ತಾ ಇಲ್ಲ ನಂಗೆ. ಅಯ್ಯಯ್ಯೋ ತಲೆಯ ನಾವೀಗ ಒಂದು ಹಾಂಟೆಡ್ ಹೌಸಿಗೆ ಹೋದಿ 100 ರೂಪಾಯಿ ತಗೊಂಡ್ರೆ ಆಯ್ತಾ, 10 ರೂಪಾಯಿ ಎಕ್ಸ್ಪೀರಿಯನ್ಸ್ ಇಲ್ಲ. ಐ ಆಮ್ ವೆರಿ ಟ್ರಿಗರ್ಡ್. ಕೋಣಿಗೆ ಎಂತ ಚೌರಿ ಕಟ್ಟಿ ನಮ್ಮ ಮೈ ಮೇಲೆ ದೂಡ್ತಿದ್ದಾರೆ. ನಂಗೆ ಒಂಚೂರು ಇಷ್ಟ ಆಗ್ಲಿಲ್ಲ. ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಹಾಂಟೆಡ್ ಹೌಸ್. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇದೀಗ ನಾವು ಕಾಂತಾರ ಪೊಟೆಟೊ ಟ್ವಿಸ್ಟರ್ ಟ್ರೈ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ. ಸಾರಿ, ಕಾಂತಾರ 2 ಪೊಟೆಟೊ ಟ್ವಿಸ್ಟರ್. ಹೋಗಿ ಆರ್ಡರ್ ಕೊಡ. ಎಷ್ಟಿಗೆ ಒಂದ್ ಸಾಕು, ಎಲ್ಲರೂ ಒಟ್ಟಿಗೆ ತಿನ್ನ. ಅಣ್ಣ ಎಷ್ಟು? ಕಾಂತಾರ ಪೊಟೆಟೊ ಟ್ವಿಸ್ಟರ್ ಹೇಗುಂಟಂತೇಳಿ ಹೇಳಿ ನೋಡ್ಲಿಕ್ಕೆ ಪೊಟೆಟೊ ಟ್ವಿಸ್ಟರ್ ಉಳಿಲಿಲ್ಲ. ಜಸ್ಟಿಸ್ ಫಾರ್ ಕಾಂತಾರ 2 ಪೊಟೆಟೊ ಟ್ವಿಸ್ಟರ್. ಪೊಟೆಟೊ ಟ್ವಿಸ್ಟರ್ ಹೇಗುಂಟು ಗೊತ್ತುಂಟಾ? ಪೊಟೆಟೊ ಟ್ವಿಸ್ಟರ್ ವೆರಿ ವೆರಿ ಡೇಂಜರಸ್. ಬೈಟ್ ಶೆಫ್ಸ್ ಕಿಸ್. ಇದು ಬಳ್ಕಂಡ್ ತಿರ್ಗೋದಲ್ಲಿ ಹೇಳ್ರಿ ಹಿಂಗೆ ಇರ್ಬೇಕು. ನಾವು ಒಂದ್ಸರ್ತಿ ದೇವಸ್ಥಾನದವ್ರಿಗೆ ಹೋದೋ, ರೈಡ್ ಎಲ್ಲ ಒಂದ್ಸರ್ತಿ ಕಂಡ್ಕೊಂಡು ಈಗ ಪುನಃ ವಾಪಸ್ ಎಂಟ್ರೆನ್ಸ್ ಅವ್ರಿಗೆ ಹೋಗ್ತಿದ್ದು. ಇದು ಜಾತ್ರೆ ತಿಂಡಿ ಅಂತ ಹೇಳಿ, ಇದು ಜಾತ್ರೆ ಬಿಟ್ಟು ಮತ್ತೆ ಎಲ್ಲೂ ಸಿಕ್ಕೋದಿಲ್ಲ. ಹಾಗಾಗಿ ನಾವು ಜಾತ್ರೆ ತಿಂಡಿ ತಗೊಂಡು ಈಗ ನಿವಾಸದ್ರಂಗಿದ್ದು ದೇಸಿ ಮಾಚ ಲಾಟೆ ಕುಡಿಲಿಕ್ಕೆ ಬಂದಿದ್ದು. ನಾನು ಲೈಫಲ್ಲಿ ಫಸ್ಟ್ ಟೈಮ್, ನಾನು ಕೆಲವೆಲ್ಲ ಐಟಮ್ ಲೈಫಲ್ಲಿ ಫಸ್ಟ್ ಟೈಮ್ ಮಾಡೋದು. ಇವತ್ತು ಬೋಬಾಸ ಫಸ್ಟಿಗೆ, ಮಾಚಲಾಟಿ ಫಸ್ಟಿಗೆ. ಹೇಗುಂಟಂತೇಳಿ ಹೇಳಿ ಹೇಳ್ತೇನೆ. ಎಷ್ಟೋ ಜನ ಹೇಳೋದು ಕೇಳಿದ್ದೇನೆ. ಮಾಚ ಅಂತೇಳಿ ಹೇಳಿದ್ರೆ ಗ್ರಾಸ್ ಫ್ಲೇವರ್ ಅಂತೇಳಿ ಹೇಳಿ. ಇವತ್ತು ನಿಮ್ಮ ಫಾರ್ಮರ್ಸ್ ಬಾಸ್
ನಿಮ್ಗೆ ಕರೆಕ್ಟ್ ಆದ ರಿವ್ಯೂ ಕೊಡ್ತಾನೆ, ಯಾಕಂತ ಹೇಳಿದ್ರೆ ಲೈಫಲ್ಲಿ ಫಸ್ಟ್ ಟೈಮ್ ತಿಂತ ಇರೋದು. ನಾನು ಯಾವ್ದು ಒಳ್ಳೇದಿಲ್ಲ ಅದನ್ನ ಒಳ್ಳೇದಿಲ್ಲ ಅಂತೇಳಿ ಹೇಳೋದು. ಎಂತಂದ್ರೆ ನಾವು ಫಸ್ಟ್ ಟೈಮ್ ಈಗ ಬೋಬಾ ಟೀ ಟ್ರೈ ಮಾಡ್ತೇವೆ. ಬೋಬಾ ಟಿವಿ ಬೋಬಾ ಟಿವಿ, LG ಟಿವಿ ಎಲ್ಲ ಹೇಳು, ಬೋಬಾ ಟಿವಿ ಮಾಚಲಾಟೆ ಟ್ರೈ ಮಾಡ್ತೀವಿ. ಅದ್ರೊಳಗೂ ಬೋಬಾ ಇರ್ತದಂತೆ. ಬೋಬಾ ಅಂದ್ರೆ ನಮ್ಗೆ ಗೊತ್ತಿಲ್ಲ, ನಮ್ಮೂರ್ ಕಡೆ ಬೋಬಾ ಅಂತ ಕೋಳಿ ಅಂತ ಕರೀತಾರೆ. ಅದು ಬಾಬಾ ಬೋಬೋ ಅದು. ಆಮೇಲೆ ಅದ್ರೊಳಗೆ ಒಂದು ಲಾಟೆ ಬಂತು ಮಾಚಾ ಲಾಟೆ ಬಂತು. Korean boba milk shake, boba tea, bubble tea, Korean shake ceremony. ಫಸ್ಟ್ ಟೈಮ್ ಇನ್ ಲೈಫ್. ಇಲ್ಲೇ ಬನ್ನಿ ಮೇಡಮ್, ಬನ್ನಿ ಸರ್. Korean boba milk shake, boba tea, bubble tea, Korean shake ceremony. ಮೊಯಿಟೋ ಮುಕ್ತಾಯ ಬನ್ನಿ ಸರ್, ಬನ್ನಿ ಮೇಡಮ್. ಬಬಲ್ಸ್ ಅಡ್ಡ ಅಂತ ಬೋಬಾ ಟೀ, Korean boba milk shake, ಅದರಲ್ಲಿ ಬೋಬಾ ಲಾಟೆ, ಅದರಲ್ಲಿ ಮಾಚಾ ಲಾಟೆ. ಮಾಚಾ ಲಾಟೆ, ಅದರಲ್ಲಿ ಬೋಬಾ ಉಂಟು. ಬನ್ನಿ ಸರ್, ಬನ್ನಿ ಮೇಡಮ್. ಇಲ್ಲೇ ಬನ್ನಿ ಮೇಡಮ್, ಬನ್ನಿ ಸರ್. ನಿಜವಾಗ್ಲೂ ಹುಲ್ಲಿನ ತರನೇ. boba tea, bubble tea. ನಾನು ಇನ್ಮೇಲಿಂದ ಒಂದು ಭೀಷ್ಮ ಪ್ರತಿಜ್ಞೆ ಮಾಡ್ತಿದ್ದೇನೆ. ಇನ್ಮೇಲೆ ಮಾಚಾ ಮತ್ತೆ ಬೋಬಾ ಲಾಟೆ ಆ ಥರ ಎಲ್ಲ ಹೆಸರಿರುವಂಥದ್ದು ನಿನ್ನ ಮುಂದೆ ತಗೊಳ್ಳಬೇಡಿ. ನಿಮ್ಮವರನ್ನು ರಕ್ಷಿಸಿ ಹಾಗೂ ನೀವು ರಕ್ಷಿಸಿಕೊಳ್ಳಿ. ಸೌದನ್ ರಹೆ ಸತರ್ಕ ರಹೆ ಸೌದನ್ ರಹೆ ಸತರ್ಕ ರಹೆ. ಇನ್ನೊಂದು ಎಷ್ಟು 100 ರೂಪಾಯಿಗೆ 4 ಹೋಳಿಗೆ ಅಂದ್ರೆ ಒಂದೊಂದು ಫ್ಲೇವರ್ ಇದು ಒಂದೊಂದು ತಗೊಂಡ್ಬಂದಿದ್ದೇವೆ. ಬುದ್ಧಿವಂತಿಕೆ, ಭಯಂಕರ ಬುದ್ಧಿವಂತರು. ಹಾಗೆ ನಮ್ಮದು ನಾಳೆ ಸಹ ಇಲ್ಲಿಗೆ ಬರಲಿಕ್ಕೆ ಉಂಟು. ನಾಳೆ ನೋಡುವ ಬ್ಲಾಗ್ ಕಂಟಿನ್ಯೂ ಮಾಡಲಿಕ್ಕಾದರೆ ನಾಳೆ ಎಲ್ಲಿದ್ದರೆ ಹಬ್ಬ ಎಂಜಾಯ್ ಮಾಡಿ ಸೀದಾ ಹೋಗುದು. ಇಲ್ಲಿಗೆ ಬ್ಲಾಗಿನ ಮುಕ್ತಾಯ. ಬಾಯ್.